शुभं कुरुत्वं कल्याणम् आरोग्यं धनसम्पदः शुभं कुरुत्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापम् सन्ध्यादीपनमोऽस्तुते ओ दीपब्रह्मरूपस्त्वं ज्योतिषां प्रभुरव्ययः ओ दीपब्रह्मरूपस्त्वं ज्योतिषां प्रभुरव्ययः ಇಲ್ಲಿಗೆ ಸುಮಾರು 36 ವರ್ಷಗಳ ಕಾಲ ಒಬ್ಬ ಸಾಮಾನ್ಯರಾದಂಥ ಆನಂದ್ ಅವರು ಅಧ್ಯಾಪಕರಾಗಿ ಪ್ರಾಧ್ಯಾಪಕರಾಗಿ 3 ಬಾರಿ ಈ ಜಿಮ್ ಸಂಸ್ಥೆ ಅಧ್ಯಕ್ಷರಾಗಿ ಕಾಲೇಜು ಶಿಕ್ಷಣ ಅಭಿವೃದ್ಧಿ ಮಂಡಳಿಯ ನಿರ್ದೇಶಕರಾಗಿ ಹಾಗೂ ಕೆಲವಾರು ಸೇವೆಗಳನ್ನು ನಮ್ಮ ವಿಶ್ವವಿದ್ಯಾಲಯ ಒದಗಿಸಿ ಆ ಸೇವೆಯಲ್ಲಿ ಎಲ್ಲ ಥರನ ನಿಪುಣತೆ ಪಡೆದು ಇಂದು ಅವರು ನಿವೃತ್ತಿ ಆಗ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ನನ್ನ ಕಡೆಯಿಂದ ನಮ್ಮ ವಿಶ್ವವಿದ್ಯಾಲಯಗಳಿಂದ ಹೆಚ್ಚಿನ ಶುಭಾಶಯಗಳು. ಅವರ ಪರಿಶ್ರಮ ಈಗ ತಾನೇ ಪ್ರೊಫೆಸರ್ ಮಂಜುನಾಥ್ ಅವರು ಅವ್ರ ಬಗ್ಗೆ ಸ್ವಲ್ಪ ಓದಿ ಹೇಳಿದ್ರು. ಅವರೊಂದಿಗೆ ಸಾಮಾನ್ಯರಂತ ನಾನು ಯಾಕೆ ಹೇಳಿದೆ ಅಂತದ್ದು, ಸಾಮಾನ್ಯ ಕುಟುಂಬದಿಂದ ಬಂದು ವಿಶ್ವವಿದ್ಯಾಲಯದಲ್ಲಿ ಈ ಮಟ್ಟಕ್ಕೆ ಬೆಳೆದಿರೋದು ಭಾರಿ ಸಂತೋಷ. ಬರುವಾಗ ಸುಲಭವಾಗಿ ಬಂದಿಲ್ಲ ಅವರು. ಅವರ ಕಠಿಣ ಶ್ರಮ, ಅದು ಹಿಂದೆ ಅಂತ ಅವರ ತಂದೆ ತಾಯಿಗಳ ಆಶೀರ್ವಾದ, ಹಾಗೆಯೇ ಎಲ್ಲರ ಪ್ರೀತಿಯಿಂದ ಅವರು ನಮ್ಮ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿದ್ದಾರೆ. ಪ್ರೊಫೆಸರ್ ಆನಂದ್ ಅವರು ನಮಗೆಲ್ಲ ವಿದ್ಯಾರ್ಥಿಗಳು ತಿಳಿದಾಗಲೇ ಅವರು ಅಚ್ಚುಮೆಚ್ಚಿನ ಗುರುಗಳು. ನೀವೆಲ್ಲ ನೋಡಿದ್ದೀರಾ, ಅವರು ಬೇಕಾದಷ್ಟು ಕಮಿಟಿಗಳಲ್ಲಿ ಎಲ್ಲ ಕಡೆಯಲ್ಲೂ ಇರ್ತಾ ಇದ್ರು. ಆ ಇರುವಂಥ ಎಲ್ಲ ಕಮಿಟಿಗಳಾಗಲಿ ಅಥವಾ ಯಾವುದೇ ಒಂದು ಸಂಸ್ಥೆ ಆಗಲಿ ಅವರು ಅದನ್ನು ಅಷ್ಟೇ ಭಾರಿ ನಿಧಾನದಿಂದ ಅದನ್ನು ಆಲಿಸಿ ಅವರು ಆ ಕೆಲಸವನ್ನು ಕಾರ್ಯನಿರ್ವಹಿಸುತ್ತಿದ್ದರು. ನನ್ನ ಕಾರನ್ನು ಹತ್ಕೊಂಡು ಬಂದವನು ನನ್ನ ಕಾರ್ ತಗೊಂಡು ಕಾರ್ ಓಡಿಸ್ಕೊಂಡು ಮನೆಗೆ ಹೋಗೋದು. ಮನೆಗೆ ಹೋದವನಿಗೆ ನನಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸ್ವಲ್ಪ ಟೆನ್ಷನ್ ಇತ್ತು, ಆಂಗ್ಸೈಟಿ ಇತ್ತು, ಹೋಗಿ ಮಲ್ಕೊಬಿಟ್ಟೆ. ನಾನಲ್ಲಿ ಹೋದ್ಮೇಲೆ ಒಂದು ಅರ್ಧ ಗಂಟೆ 3/4 ಗಂಟೆಗೆ ನನ್ನ ಸಹೋದ್ಯೋಗಿ ಮಿತ್ರರು ಅಂದರೆ ಬಹಳ ಔಪಚಾರಿಕವಾಗ್ತದೆ. ನನ್ನ ಸಹೋದ್ಯೋಗಿ ಬಂಧುಗಳಿಗೆ ಇವ್ರು IDS ಹೋದವ್ರು ಯಾಕೆ ಬಂದಿಲ್ಲ ಅಂತ ಡೌಟ್ ಬಂದಿದೆ. ಇವ್ರು IDS ಹೋದವ್ರು ಯಾಕೆ ಬರಲಿಲ್ಲ ಅಂತ ಅಂದ್ಕೊಂಡು ಬಹಳ ಕಾತರದಿಂದ ಫೋನ್ ಮಾಡ್ತಾರೆ. ನಾನು ಮನೆಗೆ ಹೋದವನು ಯಾರು ಡಿಸ್ಟರ್ಬ್ ಮಾಡೋದಿರಲಿ ಅಂತ ಫೋನನ್ನು ಸ್ವಿಚ್ ಆಫ್ ಮಾಡಿದ್ದೀನಿ. ಲ್ಯಾಂಡ್ ಲೈನ್ಗೆ ಫೋನ್ ಮಾಡ್ತಾರೆ ಅಪರೂಪಕ್ಕೆ. ನಾನು ಪಬ್ಲಿಕ್ ಸೆಕ್ಟರ್ ಮೇಲಿರೋ ಪ್ರೀತಿಯಿಂದಾಗಿ ಇವತ್ತಿಗೂ BSNL ಲ್ಯಾಂಡ್ ಲೈನ್ ತೆಗೆಸಿಲ್ಲ. ಈಗಲೂ ನಮ್ಮ ಮನೇಲಿ BSNL ಲ್ಯಾಂಡ್ ಲೈನ್ ಇದೆ. ಅದನ್ನು ಒಬ್ರು ಮುಟ್ಟಲ್ಲ, ಶೋಪೀಸ್ ತರ ಇಟ್ಕೊಂಡವ್ರು. ನಮ್ಮ ಅಮ್ಮ ಇದ್ರು, ಲ್ಯಾಂಡ್ ಲೈನ್ ರಿಂಗ್ ಆದಾಗ ಫೋನ್ ಎತ್ಕೊಂಡು ಮಾತಾಡ್ತಾರೆ. ಮೇಸ್ಟ್ ಸರ್ ಬಂದಿದಾರ ಮನೆಗೆ ಅಂದ್ರೆ, ಯಾಕೋ ಆಗ್ಲೂ ಬಂದು ಮಲಗ್ಬಿಟ್ಟವನ್ನೇ ಅಂದ್ರು. ಇವ್ರ ಮನ್ಸುಗಳಲ್ಲಿ ಏನ್ ಬಂತು, 4 ಜನನು ಕಾರ್ನಲ್ಲಿ ಒಟ್ಟಾಗಿ ಬಂದ್ಬಿಟ್ಟು ಸರ್ ಯಾಕೆ ಬಂದ್ಬಿಟ್ರಿ ಅಂತ ಕೇಳ್ತಾ ಇದ್ದವರು. ನಾನು ಹೇಳಿದೆ ಬೇಜಾರಾಯ್ತು ಬಂದ್ಬಿಟ್ಟೆ, ಏನೋ ಹಂಗೆ ಹೆಂಗೆ ಅಂತ ಹೇಳ್ತಿದ್ದೆ. ಇಲ್ಲ ಸರ್ ಯಾವುದಕ್ಕೂ ಡಾಕ್ಟರ್ ತೋರಿಸ್ಕೊಳ್ಳೋಣ ಅಂತ ಅವರುಗಳಿಗಿರೋ ಸಂಪರ್ಕವನ್ನು ಬಳಸ್ಕೊಂಡು ನಾರಾಯಣ ಹೃದಯಾಲಯದಲ್ಲಿ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊತಾರೆ. ಅಷ್ಟೊತ್ತಿಗೆ 3:30 ಆಗ್ಬಿಟ್ಟಿತ್ತು. ಅಲ್ಲಿ ಔಟ್ ಪೇಷಂಟ್ ಅನ್ನ ನಾವು 2 ಗಂಟೆಗೆವರೆಗೆ ಮಾತ್ರ ನೋಡೋದು, ನಂತರ ನೋಡಲ್ಲ ಅಂತಾರೆ. ಆದ್ರೂ ಇವರು ಇನ್ಫ್ಲೂಯೆನ್ಸ್ಗಳನ್ನೆಲ್ಲ ಬಳಸಿ ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಆಗ ಡಾಕ್ಟರ್ ಹೇಳಿದ್ದು, ಈಗ ಮನುಷ್ಯ ಏನ್ರಿ ನೀವು, ಪ್ರೊಫೆಸರ್ ಅನ್ನೋದು ಕಾಣದೆ ನಂತರ ಅವರು ಮನುಷ್ಯ ಏನ್ರಿ, ನಿಮಗೆ ಸಿವಿಯರ್ ಹಾರ್ಟ್ ಅಟ್ಯಾಕ್ ಆಗಿ 2 ಗಂಟೆ ಆಗಿದೆ, 2 ವರ್ಷ ಆಗಿದೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ, ಮನೆಯವ್ರಿಗೆ ಮಾಹಿತಿ ಇಲ್ಲ. ನನ್ನ ಶ್ರೀಮತಿ
ಕೆಲಸದಲ್ಲಿದ್ದ ಅವರು ಪರಿಚಯ ಇಲ್ಲ, ತುಂಬ ಜನಕ್ಕೆ ನಾನು ಪರಿಚಯ ಮಾಡಲಿಲ್ಲ, ಅದೇ ನನ್ನ ತಪ್ಪು ಏನೋ ಗೊತ್ತಿಲ್ಲ. ಶಿ ಈಸ್ ಆಲ್ಸೋ an employee of the University of Mysore. She is the Deputy Director of Oriental Research Institute. ನಾನು ಒಂದು ಕಡೆ ಅತಿ ವೇಗದ MBA ಕೋರ್ಸ್ನ ವಿದ್ಯಾರ್ಥಿ ಆದರೆ ಅವಳು ಸಂಸ್ಕೃತದ ವಿದ್ಯಾರ್ಥಿನಿ, ಸಂಸ್ಕೃತದಲ್ಲಿ MA PhD ಮಾಡೋದು. ಅವಳು ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಕೆಲಸ ಮಾಡ್ತಿದ್ದರು. ಅಷ್ಟರಲ್ಲಿ ಡಾಕ್ಟರು ನಮಗೆ ಇದೆಲ್ಲ ಚೆಕಪ್ಗಳೆಲ್ಲ ಮಾಡಿ ನೀವು ಎಲ್ಲಾದರೂ ಕೇಳ್ಕೊಂಡು ಬನ್ನಿ, ಅವ್ರಿಗೆ ಓಪನ್ ಹಾರ್ಟ್ ಸರ್ಜರಿ ಬಿಟ್ಟರೆ ಬೇರೆ ಆಲ್ಟರ್ನೇಟಿವ್ನೇ ಇಲ್ಲ ಅಂತ. ಮನೆಯವ್ರಿಗೆ ನನ್ನ ಆತ್ಮೀಯರು ಎಷ್ಟು ಚೆನ್ನಾಗಿದ್ದಾರೆ ಅಂದರೆ, ಸರ್ ಅರ್ಜೆಂಟಾಗಿ ಸರ್ಗೆ ಎಲ್ಲೋ ಹೊರಗಡೆ ಯೂನಿವರ್ಸಿಟಿ ಅವ್ರ ಆಫರ್ ಬಂತು, ಅದಕ್ಕೆ ಅವ್ರು ಹೇಳಿದೆ ಹೊರಟೋಗ್ಬಿಟ್ಟಿದ್ದಾರೆ. ನನಗೆ 1987ರಿಂದ ಪರಿಚಯ. ನಾನು ಈ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಪ್ರೊಫೆಸರ್ ಆಗಿ ನಾನು ಸೇರಿದ್ದ ಕಾಲದಲ್ಲಿ ನಾನು 1985ರಲ್ಲಿ ಸೇರಿದೆ. ಆವಾಗ ನಾನಷ್ಟೇ 28 ವರ್ಷದ ವ್ಯಕ್ತಿ. ಆನಂದ್ ಆವಾಗ MBA ಡಿಪಾರ್ಟ್ಮೆಂಟಿಗೆ ಸೇರಿದ್ರು ಆ್ಯಸ್ ಎ ಸ್ಟೂಡೆಂಟ್. ತುರು ಅಂತ ಒಂದು 2-3 ವರ್ಷ ಮಗು ಥರ ಯಾವಾಗಲೂ ಓಡಾಡ್ತಾರೋ ಅವರು ಡಿಪಾರ್ಟ್ಮೆಂಟಲ್ಲಿ. ನಾನು ಬೆಳಿಗ್ಗೆ 8 ಗಂಟೆಗೆ ಬರುವೆ, ಅವರು 8 ಗಂಟೆಗೆ ಬರೋರು. ನಾವು ಬೇಗ ಬರುವಂಥ ಜೀವಿಗಳು, ನಾವು ಲೇಟಾಗಿ ಹೋಗುವಂಥ ಜೀವಿಗಳು ಡಿಪಾರ್ಟ್ಮೆಂಟಲ್ಲಿ. ಸೊ ಹಾಗೆ ಆನಂದ ನನಗೆ ಆ ಪ್ರಾಯದಿಂದ ಗೊತ್ತು. ಇವತ್ತುವರೆಗೂ ನಗನಡ್ತಾ ಖುಷಿಯಾಗಿ ಓಡಾಡುವರು. ಸ್ಟೂಡೆಂಟ್ಸ್ ಅಂತ ತಿಳ್ಕೊಳ್ಳೋದೆ, ಅಧ್ಯಾಪಕರು ಎಲ್ಲರೂ ನಮ್ಮ ಮನೆಯವರು ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರಿಗೂ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಬೇಕು ಅನ್ನೋ ಒಂದು ವ್ಯಕ್ತಿ ಪ್ರೊಫೆಸರ್ ಆನಂದ್ ಅವರು. ನಾನು ಇವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕೋಳಿಕೋಟ್ನಲ್ಲಿ ಡೀನ್ ಆಗಿ ರಿಟೈರ್ ಆಗಿದ್ದೇನೆ. ಆದರೂ ಕೂಡ ಆನಂದ್ ಮೇಲಿರುವ ಒಂದು ವಿಶ್ವಾಸ, ಒಂದು ಅಭಿಮಾನ, ಒಂದು ಪ್ರೀತಿಗೋಸ್ಕರ ಇವತ್ತು ಅವರು ರಿಟೈರ್ ಆಗಿ ಹೋಗುವಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅನ್ನೋ ಬಂದು ನನ್ನ ಹಳೆಯ ನೆನಪುಗಳನ್ನು ನೆನೆಸಿಕೊಂಡು ಆನಂದ್ ಅವರನ್ನು ಇವತ್ತಿಗೂ ಮೆಚ್ಚುತ್ತೇನೆ. ಈ ವಿಶ್ವವಿದ್ಯಾನಿಲಯವು ಅವರನ್ನು ಗುರುತಿಸಿ ಅವ್ರನ್ನ ಯಾವಾಗಲೂ ಇಲ್ಲಿ ಬರೋದಾಗಿ ಮಾಡಿ ಅವರನ್ನು ಸಹಾಯವನ್ನು ಸೇವೆಯನ್ನು ಎಲ್ಲ ಮುಂದಿನ ಸ್ಟೂಡೆಂಟ್ಸ್ಗೆ ವಿದ್ಯಾರ್ಥಿಗಳಿಗೆ ಅನುಗುಣ ಆಗುವಾಗಿ ಮಾಡಿಕೊಡಬೇಕು ಅಂತ ನಾನು ವಿಶ್ವವಿದ್ಯಾನಿಲಯದ ಕುಲಪತಿ ಅವರನ್ನು ಕೇಳಿಕೊಳ್ತೇನೆ, ರಿಜಿಸ್ಟ್ರಾರ್ ಅವರನ್ನು ಕೇಳಿಕೊಳ್ತೇನೆ, ಎಲ್ಲರನ್ನೂ ಕೇಳ್ತೇನೆ. I am Professor Shivraj, who retired in 2018 from the same department. I was an ICSR fellow and also acting quite sound. Anand is known to me since 35 years as a lecturer, as an associate professor, and then as a professor. He has been hardworking and he has been a source of inspiration for the students. He worked very well in this department. ಮಾತನಾಡಲಿಕ್ಕೆ ತುಂಬ ಇದೆ, ಆದರೆ ನನ್ನ ಒಂದು ಒಡನಾಟ, ನಂದು ಮತ್ತು ಪ್ರೊಫೆಸರ್ ಆನಂದ್ ಅವರ ಒಡನಾಟ 25 ವರ್ಷದಿಂದ ಇದೆ. ನಾನು ಬಹದ್ದೂರ್ ಫ್ಯಾಮಿಲಿ ಫೌಂಡೇಶನ್ ರೆಪ್ರೆಸೆಂಟ್ ಮಾಡಿ ಇಲ್ಲಿ ಮೈಸೂರು ಯೂನಿವರ್ಸಿಟಿಗೆ ಬಂದಾಗ ನಮ್ಮ ಪ್ರೊಫೆಸರ್ SN ಹೆಗಡೆ ಅವರು ಹೇಳಿದರು, ಹೋಗಿ ಚೇರ್ಮನ್ ಅವ್ರನ್ನ ಮೀಟ್ ಮಾಡಿ ಸ್ವಲ್ಪ ನಿಮ್ಮ ಪ್ರೋಗ್ರಾಮ್ ಬಗ್ಗೆ ನೀವು ತಿಳಿಸ್ಕೊಡಿ. ನಾನು MBA ಡಿಪಾರ್ಟ್ಮೆಂಟ್ಗೆ ಬಂದೆ. ಆಗ ಚೇರ್ಮನ್ರು ಪ್ರೊಫೆಸರ್ ಅನಂತನ್ ಅವರು, ಪ್ರೊಫೆಸರ್ ಶಿವರಾಜ್ ಅವರು ರೆಡಿ ಆಗ್ತಾಯಿದ್ರು ಇಥೋಪಿಯಾಗೆ. ಆವಾಗ ನಾನು ಆನಂದ್ ಸರ್ ಅವ್ರನ್ನ ಕರೆದು, ಆನಂದ್ ಸರ್ ಅವ್ರಿಗೆ ಬಂದು ಒಂದು ಕೂತ್ಕೊಳ್ಳಿ, ಏನೋ ಒಂದು ಹೊಸ ಪ್ರಾಜೆಕ್ಟ್ ತೊಗೊಂಬಂದಿದ್ದಾರೆ ಇವರು. ಸೊ ಶುರು ಮಾಡಿದಾಗ ಬಿ ಸ್ಕೂಲ್ ಮಾಡೋಣ ಅಂತ, ಅದು ಒಂದು ಕಾರ್ಪೊರೇಟ್ ಲ್ಯಾಂಗ್ವೇಜ್ ಇತ್ತೀಚೆಗೆ. ಅವರು ಏನು ಅಂತಂದರೆ ಅಂತ, ಸೊ ಅದನ್ನು ಬಿಡಿಸಿ ಹೇಳಿದೆ, ಈ ಥರ ಒಂದು ಮಾಡಬೇಕು, IIM ಥರ ಒಂದು ಸಣ್ಣ ಒಂದು ಕ್ಯಾಂಪಸ್ ಮಾಡಿ ಮುಂದೆ ಬರೋ MBA ಸ್ಟೂಡೆಂಟ್ಸ್ಗೆ ಅವ್ರಿಗೆ ಭಾಳಷ್ಟು ಪ್ರಾಕ್ಟಿಕಲಾಗೆ ಅವ್ರಿಗೆ ಎಕ್ಸ್ಪೋಜರ್ ಸಿಗಬೇಕು ಅಂತ ಒಂದು ಕ್ಯಾಂಪಸ್ ಮಾಡಬೇಕು ಅಂತ ಹೇಳಿದೆ. ಅಷ್ಟೊತ್ತಿಗೆ ಒಂದು ರೀತಿಯಲ್ಲಿ ಒಂದು ಸ್ಟೇಜಿಗೆ ಬಂತು. ಆಗ ನಮ್ಮ ಪ್ರೊಫೆಸರ್ ರಾಜು ಅವರು PRO ಆಗಿದ್ದರು. ಅದನ್ನು ಮುಂದಕ್ಕೆ ಒಂದು ಸ್ಟೆಪ್ ಮುಂದೆ ತೊಗೊಂಡು ಹೋದರು. ಕೊನೆಗೆ MOU ಸೈನ್ ಆಯಿತು. MOU ಸೈನ್ ಆದಮೇಲೆ ಈ ಇನ್ಸ್ಟಿಟ್ಯೂಟ್ಗೆ ಏನು ಹೆಸರಿಡಬೇಕು ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಆಗ ಆನಂದ್ ಅವರು ಹೇಳಿದ್ರು, ಇಲ್ಲ ದಾನಿಗಳು ಹೆಸರಿಟ್ಬಿಡಿ, ಅದಕ್ಕಿಂತ ಇನ್ಯಾವುದು ಉತ್ತಮ ಅಲ್ಲ ಅಂತ. ಆಗ BN ಬಹಾದೂರ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸೈನ್ಸ್ ಅಂತ ಹೇಳಿ ನಾಮಕರಣ ಆಯಿತು. ಅಲ್ಲಿಂದ ಇವತ್ತವರೆಗೂ 23 ವರ್ಷ ಈ ಕ್ಯಾಂಪಸ್ಸು ಭಾಳ ಆ್ಯಕ್ಟಿವ್ ಆಗಿದೆ. ಇವತ್ತು 500 ಸ್ಟೂಡೆಂಟ್ಸು ಇಲ್ಲಿ MBA ಪದವಿ
ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸೇರಿಸಿದ್ರೆ 500 ಸ್ಟೂಡೆಂಟ್ಸ್ ಇದ್ದಾರೆ. ಎಲ್ಲ ಥರ ಸ್ಟೂಡೆಂಟ್ಸು ಬರ್ತಾರೆ, ಇನ್ಕ್ಲೂಡಿಂಗ್ ದಿ ಫಾರಿನ್ ನ್ಯಾಷನಲ್ಸ್. ನಮ್ಮಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 30 ದೇಶ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಅವರು ICCR ಕಡೆಯಿಂದ ಬರ್ತಾರೆ. ಅವರು ICCR ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್ ಇನ್ವಿಟೇಷನ್ ಮೇಲೆ ಇಟ್ಸ್ ಅ ಬಯಲ್ಯಾಟ್ರಲ್ ಅರೇಂಜ್ಮೆಂಟ್ ಬಿಟ್ವೀನ್ ದಿ ಕಂಟ್ರಿ ಆ್ಯಂಡ್ ಕಂಟ್ರಿ. ಇಲ್ಲಿ ಬಂದು ನಮ್ಮ ಸ್ಟೂಡೆಂಟ್ ಜೊತೆ ಬೆರೆದು MBA ಪದವಿ ತಗೊಂಡು ಮತ್ತು ಅದಾದಮೇಲೆ ಆದರೆ ಅವ್ರಿಗೆ ಟೈಮ್ ಸಿಕ್ಕಿದರೆ PhDನ ಮುಗಿಸ್ಕೊಂಡು ವಾಪಸ್ ಹೋಗ್ತಾರೆ. ಇದುವರೆಗೆ ನಮ್ಮ ಒಂದು 2003ರಿಂದ 2026ವರೆಗೆ ಸಾವಿರಾರು ಸ್ಟೂಡೆಂಟ್ಸ್ ಇಲ್ಲಿಂದ ಪಾಸ್ ಆಗಿದ್ದಾರೆ. ಅವರೆಲ್ಲ ಒಳ್ಳೆ ಕಡೆ ಉದ್ಯೋಗ ಪಡ್ಕೊಂಡಿದ್ದಾರೆ ಮತ್ತು ಎಲ್ಲರೂ ಭಾಳ ಖುಷಿಯಾಗಿದ್ದಾರೆ. ರೀಸೆಂಟಾಗಿ ನಮ್ಮ ಅಲುಮ್ನೈ ಲಾಂಚ್ ಮಾಡಿದ್ವಿ, ಬಿಮ್ಸ್ ಅಲುಮ್ನೈ ಅಸೋಸಿಯೇಷನ್ ಲಾಂಚ್ ಮಾಡಿದ್ವಿ ಮುಂಬಾ ಅಂತ. ಅದು ಬಂದು ಭಾಳ ದಿವಸದಿಂದ ಅದು ಕಾಡಿಸ್ತಾ ಇತ್ತು, ಇದಕ್ಕೊಂದು ಅಸೋಸಿಯೇಷನ್ ಇಲ್ವಲ್ಲ ಅಂತ. ಈಗ ಯೂನಿವರ್ಸಿಟಿ ರೆಕಗ್ನೈಸ್ ಮಾಡಿ ಅದಕ್ಕೊಂದು ಅಫಿಷಿಯಲ್ ಆಗಿ ಅಲುಮ್ನೈ ಅಸೋಸಿಯೇಷನ್ಗೆ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಯೂನಿವರ್ಸಿಟಿ ಅಲುಮ್ನೈ ಅಸೋಸಿಯೇಷನ್ ಬೇರೆ ಇದೆ, ಈಗ ನಮ್ಮ ಬಿಮ್ಸ್ ಅಸೋಸಿಯೇಷನ್ ಸಹಿತ ಶುರುವಾಗಿದೆ. ಈ ನಡುವೆ ಮೊನ್ನೆ 28ನೇ ತಾರೀಕು ಹೆಚ್ಚು ಕಡಿಮೆ ಒಂದು 300 ಜನ ಅಲುಮ್ನೈಸ್ ಆಲ್ ಓವರ್ ಇಂಡಿಯಾ ಪ್ಲಸ್ ಅಬ್ರಾಡಿಂದ ಬಂದಿದ್ದರು, ವಿಟ್ನೆಸ್ ಮಾಡಿದರು. ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ಆನಂದ್ ಅವ್ರದ್ದು ಫೆಲಿಸಿಟೇಟ್ ಮಾಡಿದರು. ಇದಾದಮೇಲೆ ಇವತ್ತು ನಮ್ಮ ಬಿಮ್ಸಿಂದ ಒಂದು ಫೇರ್ವೆಲ್ ಅವ್ರಿಗೆ ಇಟ್ಕೊಂಡು ಭಾಳಷ್ಟು ಜನ ಬಂದು ಆರೈಕೆ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಯಾವ ಥರ ನಮ್ಮ ಒಂದು ಮ್ಯಾನೇಜ್ಮೆಂಟ್ ಸ್ಕೂಲ್ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಅದಕ್ಕೆ ಎಲ್ಲ ಹಿರಿಯರು ಬಂದು ಅದನ್ನು ಕಾಪಾಡಬೇಕು. ಈಗ ನಮ್ಮ ಒಂದು ಉದ್ದೇಶ ಏನಪ್ಪ ಅಂದರೆ ಮಕ್ಕಳಿಗೆ ಈಗಿನ ಪರಿಸ್ಥಿತಿಯಲ್ಲಿ ಒಳ್ಳೆ ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ. ಆ ಸ್ಕಿಲ್ ಇಲ್ಲ ಅಂದರೆ ಯಾರು ಅವ್ರನ್ನ ಎಂಪ್ಲಾಯ್ ಮಾಡ್ಬೋದು. ಬರೀ ಡಿಗ್ರಿ ಸಾಲದು, ಸ್ಕಿಲ್ ಡೆವಲಪ್ಮೆಂಟ್ ಆಗಬೇಕು. ಈ ವಿಷಯದಲ್ಲಿ ಹಿಂದೆ 2005-2006 ನಮ್ಮ ಪ್ರೊಫೆಸರ್ ಶಿವರಾಜ್ ಅವರು ಪ್ರೋವಿಸ್ ಅಂತ ಒಂದು ಸ್ಟಾರ್ಟ್ ಮಾಡಿ ಅವತ್ತಿನ ದಿನವೇ ಸ್ಕಿಲ್ ಡೆವಲಪ್ಮೆಂಟ್ ಶುರು ಮಾಡಿದ್ರು. ಇಂಡಸ್ಟ್ರಿ ಇನ್ಸ್ಟಿಟ್ಯೂಟ್ ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್, ಎಂಪ್ಲಾಯಬಿಲಿಟಿ ಡ್ರಿಲ್ ಮತ್ತು ಸಾಕಷ್ಟು ವೇರಿಯಸ್ ಪ್ರೋಗ್ರಾಮ್ಸ್ನ ನಾವು ಇಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಹುಡುಗರುಗಳು ಅದನ್ನು ಅನುಭವ ಪಡ್ಕೊಂಡು ಮುಂದೆ ಹೋಗಿ ಭಾಳ ಖುಷಿ ಪಡ್ತಾ ಇದ್ದಾರೆ. ತುಂಬ ಸಂತೋಷ ನಿಮ್ಮ ಒಂದು ಚಾನಲ್ಗೆ, ನಮ್ಮ ಕಡೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ಗೆ ಕಾರಣನಾಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್.